ಬೆಂಗಳೂರಿನಲ್ಲಿ ನಡೆದಂತ ಆರ್ಸಿಬಿ ವಿಜಯೋತ್ಸವ ಕಾಲ್ತುಳಿತ ಬೆನ್ನಲ್ಲೇ ರಾಜಕೀಯ ಡೆವಲಪ್ಮೆಂಟ್ಗಳು ನಡೀತಾ ಇದೆ. ಈಗಾಗಲೇ ಹೈಕಮಾಂಡ್ ಈ ಕಾಲ್ತುಳಿತ ಕೇಸ್ಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ವಿರುದ್ಧ, ರಾಜ್ಯದ ಪ್ರತಿನಿಧಿಗಳ ವಿರುದ್ಧ ಗರಂ ಆಗಿತ್ತು. ಈಗ ದೆಹಲಿಗೆ ಮುಖ್ಯಮಂತ್ರಿಗಳಿಗೆ ಬುಲಾವ್ ಕೊಟ್ಟಿದೆ ಕೇಂದ್ರದ ಕಾಂಗ್ರೆಸ್ ತಂಡ. ಸಿಎಂ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಇಬ್ಬರಿಗೂ ಕೂಡ ಬುಲಾವ್ ಕೊಟ್ಟಿದೆ. ನಾಳೆ ದೆಹಲಿಗೆ ಈ ಹಿನ್ನೆಲೆಯಲ್ಲಿ ಮಾನ್ಯ ಸಿದ್ದರಾಮಯ್ಯ ತೆರಳುತ್ತಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಆಲ್ರೆಡಿ ದೆಹಲಿಯಲ್ಲೇ ಇದ್ದಾರೆ, ಹಾಗಾಗಿ ಅವರಲ್ಲೇ ಉಳ್ಕೋಬಹುದು. ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಹೈಕಮಾಂಡ್ಗೆ ಕೊಡುವ ಸಾಧ್ಯತೆ ಇದೆ. ಸರ್ಕಾರದ ವೈಫಲ್ಯದ ಬಗ್ಗೆ ಪ್ರಶ್ನೆ ಇದೆ. ಸರ್ಕಾರದ ವೈಫಲ್ಯ ಅಂತ ಈಗಾಗಲೇ ವಿಪಕ್ಷಗಳು ಈ ವಿಚಾರವನ್ನ ಬಹಳ ದೊಡ್ಡ ಪ್ರತಿಭಟನಾ ರೂಪಕ್ಕೆ ತಗೊಂಡು ಹೋಗಿದೆ. ಹಾಗಾಗಿ ರಿಪೋರ್ಟ್ ಅನ್ನು ಕೊಡ್ತಾರೆ. ಎಡವಟ್ಟು ಬಗ್ಗೆ ಕೂಡ ಒಂದಿಷ್ಟು ಮಾಹಿತಿಗಳನ್ನು ಕೊಡೋ ಸಾಧ್ಯತೆ ಇದೆ. ಡಿಕೆ ಶಿವಕುಮಾರ್ ಅವರು ಬಹಳ ಮುಂದಾಳತ್ವವನ್ನು ತಗೊಂಡು ಈ ಕಾರ್ಯಕ್ರಮವನ್ನ ಅರೇಂಜ್ ಮಾಡಿಸೋದ್ರಲ್ಲಿ, ಹೋಸ್ಟ್ ಮಾಡೋದ್ರಲ್ಲಿ ಬಹಳ ಮುನ್ನೆಲೆಯಲ್ಲಿದ್ರು. ಸೊ ಆ ವಿಚಾರವನ್ನ ಪ್ರಸ್ತಾಪ ಮಾಡೋ ಸಾಧ್ಯತೆ ಇದೆ. ರಾಜಕೀಯವಾಗಿ ನೋಡಿ, ಕಾಂಗ್ರೆಸ್ ಇರಬಹುದು, ರಾಜ್ಯ ಸರ್ಕಾರ ಇರಬಹುದು, ಒಬ್ಬರು ಮುಖ್ಯಮಂತ್ರಿ ಒಬ್ಬರು ಉಪಮುಖ್ಯಮಂತ್ರಿ ಅಂತ ಇರಬಹುದು. ಆದರೆ ಮನೆಗೆ ಹೋದ ಮೇಲೆ ಸಾಮಾನ್ಯವಾಗಿ ಅವ್ರ ಮೇಲೆ ಇವ್ರ ಮೇಲೆ ಅವರು ದೂರ ಹೇಳೋದು ಸಾಮಾನ್ಯ. ಅದು ಈಗ ರೆಗ್ಯುಲರ್ ಒಂದು ಕುಟುಂಬ ಹೇಗೋ ಹಾಗೆ ಇರುತ್ತೆ. ಹೊರಗಡೆ ಬಂದಾಗ ಬೇರೆಯವ್ರ ಎದುರುಗಡೆ ನಾವು ಎಲ್ಲವನ್ನ ಬಿಟ್ಕೊಡೋದಿಲ್ಲ. ಆದರೆ ವಿಚಾರಗಳನ್ನು ಚರ್ಚೆ ಮಾಡೋದಕ್ಕೆ ಹೈಕಮಾಂಡ್ ಕರೆದಾಗ ಎಲ್ಲಿ ಏನಾಯಿತು ಅನ್ನೋದನ್ನು, ಅದರ ವಾಸ್ತವಾಂಶವನ್ನು ಬಿಚ್ಚಿಡುವಂಥ ನಿರೀಕ್ಷೆ ಇರುತ್ತೆ ಮತ್ತು ಸಾಧ್ಯತೆಗಳು ಮತ್ತು ಜಾಸ್ತಿ ಇರುತ್ತೆ. ಈಗಾಗಲೇ DCM ದೆಹಲಿಯಲ್ಲೇ ಇದ್ದಾರೆ. CM ಅವರನ್ನು ಕೂಡ ದೆಹಲಿಗೆ ಬರಮಾಡ್ಕೊಳ್ತಾ ಇರುವಂಥದ್ದು. ಎಲ್ಲೊಂದು ಕಡೆ ಈ ವಿಚಾರದ ಬಗ್ಗೆ ಹೈಕಮಾಂಡ್ ಗರಂ ಆಗಿದೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಯಾಕೆ ಈ ಬುಲಾವ್ ಅನ್ನೋದರ ಒಂದು ಅವಲೋಕನೆಯನ್ನು ನೋಡಿದ್ರೆ, ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಮುಜುಗರ ಆಗಿದೆ. ಹಾಗಾಗಿ CM DCM ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಏನಾದರೂ ತೆಗೆದುಕೊಳ್ಳೋ ಸಾಧ್ಯತೆ ಇರಬಹುದಾ? ಇಬ್ಬರ ಪೈಕಿ ಒಬ್ಬರ ರಾಜೀನಾಮೆಯನ್ನು ಕೇಳಬಹುದಾ? ಕುಂಭಮೇಳದಲ್ಲಿ ಕಾಲ್ತುಳಿತ ಆದಾಗ ಮೋದಿ ರಾಜೀನಾಮೆ ಕೊಡಿ ಅಂತ ಕೇಳಿದ್ರು. ಈಗ ಬೆಂಗಳೂರಿನಲ್ಲಿ ಕಾಲ್ತುಳಿತ ಆಗಿದೆ. ಹಾಗಾಗಿ ದೊಡ್ಡವರ ತಲೆದಂಡ ಏನಾದರೂ ಆಗುವ ಸಾಧ್ಯತೆ ಇದೆಯಾ? ಭಾರಿ ಕುತೂಹಲ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಕಾಂಗ್ರೆಸ್ನ ಹೈಕಮಾಂಡ್ನ ಮುಂದಿನ ನಡೆ, 11 ಜೀವಗಳ ಬಲಿ ಬೆನ್ನಲ್ಲೇ ಸರ್ಕಾರದ ನಡೆ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತ ಆಗಿದೆ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಬ್ಬರು ಕೂಡ ತಮ್ಮದೇ ರೀತಿಯಲ್ಲಿ ಸಮರ್ಥನೆ ಮಾಡಿಕೊಂಡ್ರು. ನಮ್ಮ ಕಾರ್ಯಕ್ರಮ ಸೂತ್ರವಾಗಾಯಿತು, ಅದು ನಮ್ದಲ್ಲ, ಅದಕ್ಕೆ ಪರ್ಮಿಷನ್ ಇರಲಿಲ್ಲ, ಹಂಗೆ ಹಿಂಗೆ ಅಂತ. ಬಟ್ ಆಗಿರೋದು ನಿಜ ಅಲ್ವಾ? ಸರ್ಕಾರ ಆಡಳಿತದಲ್ಲಿರೋದು ನಿಜ. ಅದೇ ರಾಜಧಾನಿ ಬೆಂಗಳೂರಿನಲ್ಲಿ ಘಟನೆ ಆಗಿರೋದು ನಿಜ. ಹಾಗಾಗಿ ರಾಜೀನಾಮೆ ಕೇಳೋ ಸಾಧ್ಯತೆಗಳು ನೀವು ತಳ್ಳಿ ಹಾಕೋ ಹಾಗಿಲ್ಲ. ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಮುಜುಗರ ಆಗಿದೆ ಮತ್ತು ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆಯುವ ಸಾಧ್ಯತೆಗಳು ಕೂಡ ಇದೆ. ಒಂದು ಸರಿಯಾದ ಸಂದರ್ಭಕ್ಕೋಸ್ಕರ ಒಂದು ವೇಳೆ ರಾಜೀನಾಮೆ ಪಡೆಯೋದಕ್ಕೆ ಕಾಯ್ತಾ ಇರಬಹುದಾ? DCM ಡಿಕೆ ಶಿವಕುಮಾರ್ ಮೊದಲು ಹೋದ್ರು, ಈಗ CM ಅವರು ಹೋಗ್ತಿದ್ದಾರೆ. ರಾಜಕೀಯವಾಗಿ ಏನೋ ಒಂದು ದೊಡ್ಡ ಡೆವಲಪ್ಮೆಂಟ್ ಆಗುವ ಸಾಧ್ಯತೆಗಳನ್ನು ನೀವು ತಳ್ಳಿ ಹಾಕೋ ಹಾಗಿಲ್ಲ. ಆನಂದ್ ಬಗ್ಗೆ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಏಕಾಏಕಿ ದೆಹಲಿಗೆ ತೆರಳುತ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. DCM ಆಲ್ರೆಡಿ ನೋಡಿದ್ರೆ ದೆಹಲಿಯಲ್ಲೇ ಇದ್ದಾರೆ. ಏನಾದರೂ ರಾಜಕೀಯವಾಗಿ ಒಂದು ದೊಡ್ಡ ವಿಪ್ಲವ ಸೃಷ್ಟಿ ಆಗಬಹುದಾ ರಾಜ್ಯ ಕಾಂಗ್ರೆಸ್ನಲ್ಲಿ ಈ ಭೇಟಿಯಿಂದ? ಖಂಡಿತವಾಗ್ಲೂ ಪ್ರಣೋತ್, ಈಗಾಗಲೇ ಈ ಒಂದು ಕಾಲ್ತುಳಿತ ಪ್ರಕರಣದಿಂದ ಇಡೀ ದೇಶದಲ್ಲಿ ಮಾತ್ರವಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಕರ್ನಾಟಕದ ಮಾನ ಹರಾಜು ಆಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ ನಾಯಕರು ಈ ಒಂದು ಘಟನೆಯನ್ನ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಜೊತೆಗೆ ಸರ್ಕಾರ ಎಲ್ಲೆಲ್ಲಿ ಲ್ಯಾಪ್ಸ್ ಮಾಡಿದೆ ಅನ್ನೋದ್ರ ಬಗ್ಗೆನೂ ಕೂಡ ಈಗಾಗಲೇ ಹೈಕಮಾಂಡ್ ನಾಯಕರು ವರದಿಯನ್ನ ತರಿಸಿಕೊಂಡಿರ್ತಕ್ಕಂಥದ್ದು. ಇದೇ ಅಲ್ಲದೆ DK ಶಿವಕುಮಾರ್ ಅವರ ಎಡವಟ್ಟಿನ ಬಗ್ಗೆ ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ ತೀವ್ರವಾದಂತಹ ಒಂದು ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಯಾಕೆಂದ್ರೆ ಪ್ರೋಟೋಕಾಲ್ ಇಲ್ಲದೆ ಇದ್ರೂ ಕೂಡ ಅವರು RCB ಟೀಮ್ನ ಒಂದು ಆಟಗಾರರನ್ನ HALಗೆ ಹೋಗಿ ರಿಸೀವ್ ಮಾಡ್ಕೊಳ್ತಾರೆ. ಜೊತೆಗೆ ಮೆರವಣಿಗೆ ಮೂಲಕನೂ ಕೂಡ ಬರ್ತಾರೆ. ಇದೇ ಅಲ್ಲದೆ ಚಿನ್ನಸ್ವಾಮಿ ಸ್ಟೇಡಿಯಂಗೂ ಹೋಗಿ ಅಲ್ಲೂ ಕೂಡ ಕಪ್ಪಿಗೆ ಮುತ್ತಿಟ್ಟಂತ ಒಂದು ಕೆಲಸವನ್ನು ಕೂಡ ಮಾಡ್ತಾರೆ. ಹೀಗಾಗಿ ಬಹಳಷ್ಟು ಒಂದು ಟೀಕೆಗಳು ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು. ಇದೇ ಅಲ್ಲದೆ ಇವರ ಒಂದು ಎಡವಟ್ಟುಗಳಿಂದ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿರೋದ್ರ ಬಗ್ಗೆನೂ ಕೂಡ ಸಾರ್ವಜನಿಕವಾಗಿ ಬಹಳಷ್ಟು ಒಂದು ಆಕ್ರೋಶ ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು. ಯಾಕೆಂದ್ರೆ DCP ಗಿರೀಶ್ ಇರ್ಬೋದು, ಕಮಿಷನರ್ ಅವರು ದಯಾನಂದ್ ಇರ್ಬೋದು, ಇವರು ಕೂಡ ಬಹಳಷ್ಟು ಒಂದು ದಕ್ಷತೆ ಹೆಸರಿನಲ್ಲಿ ಕೆಲಸ ಮಾಡಿದಂಥವ್ರು. ಜೊತೆಗೆ ಅವ್ರ ಬಗ್ಗೆ ಎಲ್ಲೂ ಕೂಡ ಯಾವುದೇ ರೀತಿಯ ಒಂದು ಬೇರೆ ಬೇರೆ ಒಂದು ಪ್ರಕರಣಗಳು ಇಲ್ಲ. ಇಂಥ ಒಂದು ದುರ್ಘಟನೆಯನ್ನ ಮರೆಮಾಚತಕ್ಕಂಥ ಒಂದು ನಿಟ್ಟಿನಲ್ಲಿ ಅಧಿಕಾರಿಗಳ ಮೇಲೆ ಗದಾಪ್ರಹಾರ ಮಾಡಲಾಗಿದೆ ಅನ್ನೋ ಆರೋಪಗಳು ಕೂಡ ಕೇಳ್ಪಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ಪ್ರಕರಣವನ್ನ ಹೈಕಮಾಂಡ್ ನಾಯಕರು ಬಹಳಷ್ಟು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಹಾಗಾಗಿ CM ಸಿದ್ದರಾಮಯ್ಯನವರಿಗೆ ತುರ್ತು ಬುಲಾವನ್ನ ಕೊಟ್ಟಿರ್ತಕ್ಕಂಥದ್ದು. ಯಾಕೆಂದ್ರೆ 12ನೇ ತಾರೀಕು ಅಥವಾ 13ನೇ ತಾರೀಕು ಅವರು ದೆಹಲಿಗೆ ಹೋಗ್ಬೇಕಾಗಿತ್ತು. ಆದ್ರೆ ಈಗ ಸಡನ್ ಆಗಿ ಕೂಡಲೇ ದೆಹಲಿಗೆ ಬರಬೇಕು ಅನ್ನೋ ಒಂದು
ಸಂದೇಶವನ್ನ ಹೈಕಮಾಂಡ್ ನಾಯಕರು ಸಿಎಂ ಸಿದ್ದರಾಮಯ್ಯನವರಿಗೆ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ನಾಳೆ ಬೆಳಗ್ಗೆ ಅವರು ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಜೊತೆಗೆ ಈ ಒಂದು ಘಟನೆ ಹೇಗೆ ಸಂಭವಿಸಿತು ಅನ್ನೋದ್ರ ಬಗ್ಗೆ ಇಂಚಿಂಚು ಒಂದು ವಿವರಣೆಯನ್ನು ಕೂಡ ಕೊಡೋದಕ್ಕೆ ಮುಂದಾಗಿದ್ದಾರೆ. ಅದಕ್ಕೂ ಮುನ್ನ ಹೈಕಮಾಂಡ್ ನಾಯಕರಿಗೆ ಏನೆಲ್ಲ ಒಂದು ವರದಿಯನ್ನ ಕೊಡಬೇಕು ಅಂತ ಈಗ ಸಿಎಂ ಸಿದ್ದರಾಮಯ್ಯನವರು ಕೂಡ ತಲೆ ಕೆಡಿಸ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಗೃಹ ಸಚಿವರು ಹಾಗೆ ಕಾನೂನು ಸಚಿವರು ಹಾಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ಜೊತೆ ಚರ್ಚೆಗೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಮುಂದಾಗಿದ್ದಾರೆ. ಇವತ್ತು ಸಂಜೆ 4 ಗಂಟೆಗೆ ತಮ್ಮ ಅಧಿಕೃತ ನಿವಾಸ ಕಾವೇರಿಯಲ್ಲಿ ಈ ಎಲ್ಲ ಒಂದು ಪ್ರಮುಖ ಸಚಿವರನ್ನ ಹಾಗೆ ಸರ್ಕಾರಿ ಹಿರಿಯ ಅಧಿಕಾರಿಗಳನ್ನ ಒಂದು ಬುಲಾವ್ ಕೊಟ್ಟಿದ್ದಾರೆ. ಅವ್ರ ಜೊತೆ ಒಂದು ಸಭೆಯನ್ನ ಮಾಡಿ ಮುಂದೆ ಯಾವ ರೀತಿಯ ಒಂದು ಕ್ರಮವನ್ನ ತೆಗೆದುಕೊಳ್ಬೇಕು, ಜೊತೆಗೆ ತನಿಖಾ ವರದಿ ಏನಿದೆ ಅದು ಯಾವ ರೀತಿ ಸಾಗ್ತಾ ಇದೆ ಅನ್ನೋದ್ರ ಬಗ್ಗೆನೂ ಕೂಡ ಎಲ್ಲಾ ರೀತಿಯ ಮಾಹಿತಿಯನ್ನ ಪಡೆದುಕೊಳ್ಳೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಇದೇ ಅಲ್ಲದೆ ಸರ್ಕಾರದಲ್ಲಿ ಆಗಿಂದಾಗೆ ಕೆಲವೊಂದು ಪತ್ರಗಳು ರಿಲೀಸ್ ಆಗ್ತಾ ಇರತಕ್ಕಂಥದ್ದು ಕೂಡ ಸರ್ಕಾರಕ್ಕೆ ತೀವ್ರವಾದಂತಹ ಒಂದು ಮುಜುಗರ ಉಂಟು ಮಾಡ್ತಾ ಇರತಕ್ಕಂಥದ್ದು. ಯಾಕಂದ್ರೆ ಮೊದಲು ಕೆಎಸ್ಸಿ ಅವರು ಪರ್ಮಿಷನ್ಗೆ ಸರ್ಕಾರಕ್ಕೆ ಯಾವುದೇ ರೀತಿಯ ಒಂದು ಲೆಟರ್ ಅನ್ನ ಬರ್ದಿಲ್ಲ ಅಂತ ಹೇಳ್ತಾ ಇದ್ರು. ಆದ್ರೆ ಅವರು ಲೆಟರ್ ಅನ್ನ ಸರ್ಕಾರಕ್ಕೆ ಕೊಟ್ಟಿರ್ತಕ್ಕಂಥದ್ದು ಒಂದು ಬಯಲಾಯಿತು. ಇದಾದ ಬೆನ್ನಲ್ಲೇ ಯಾವುದೇ ರೀತಿಯ ಮುಂಜಾಗ್ರತೆ ಕೈಗೊಳ್ಳೋದಕ್ಕೆ ಪೊಲೀಸ್ ಅಧಿಕಾರಿಗಳು ಮುಂದಾಗಿಲ್ಲ ಅಂತ ಅವ್ರ ಮೇಲೆ ಬಹಳಷ್ಟು ಒಂದು ತಪ್ಪು ಹೊರಿಸ್ತಕ್ಕಂಥ ಒಂದು ಕೆಲಸ ನಡೀತು. ಈ ಒಂದು ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳು ಕೂಡ ಸರ್ಕಾರಕ್ಕೆ ಒಂದು ಪತ್ರವನ್ನ ಬರೆದು ತತ್ಕ್ಷಣವೇ ನಾವು ಯಾವುದೇ ರೀತಿಯ ಒಂದು ಬಂದೋಬಸ್ತ್ ಅನ್ನ ಕೈಗೊಳ್ಳೋದಕ್ಕೆ ಆಗೋದಿಲ್ಲ, ಈ ಒಂದು ಕಾರ್ಯಕ್ರಮ ವಿಧಾನಸೌಧ ಮುಂದೆ ಮಾಡಬೇಕಾದ್ರೆ ನಮಗೆ ಇನ್ನಷ್ಟು ದಿನ ಕಾಲಾವಕಾಶ ಬೇಕು ಅಂತ ಪತ್ರವನ್ನು ಕೂಡ ಇಲ್ಲಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಗೆ ಪತ್ರವನ್ನ ಬರೆದಿದ್ದಾರೆ. ಇದೆಲ್ಲ ಪತ್ರಗಳು ಒಂದೊಂದೊಂದೇ ಬಯಲಾಗ್ತಿದ್ದಂತೆ ಸರ್ಕಾರಕ್ಕೆ ಇನ್ನಷ್ಟು ಒಂದು ಮುಜುಗರ ಉಂಟಾಗ್ತಾ ಇರ್ತಕ್ಕಂಥದ್ದು. ಎಲ್ಲ ವಿಚಾರಗಳನ್ನು ಕೂಡ ಹೈಕಮಾಂಡ್ ನಾಯಕರು ಕೂಡ ಬಹಳಷ್ಟು ಒಂದು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಯಾಕೆಂದ್ರೆ ಸರ್ಕಾರ ತಮ್ಮ ತಪ್ಪನ್ನ ಮುಚ್ಚಿಟ್ಟುಕೊಳ್ಳೋ ಒಂದು ದೃಷ್ಟಿಯಿಂದ ಅಧಿಕಾರಿಗಳ ಮೇಲೆ ಒಂದು ಗೂಬೆ ಕೂರಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಮತ್ತೊಂದೆಡೆ RCB ಜೊತೆಗೆ KSCA ನಾಯಕರೇನಿದ್ದಾರೆ ಇವರು ಕೂಡ ಬಹಳಷ್ಟು ಒಂದು ಟೀಕೆಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಸರ್ಕಾರಕ್ಕೆ ಆಗಿರ್ತಕ್ಕಂಥ ಒಂದು ತೀವ್ರ ಮುಜುಗರ ಏನಿದೆ ಇದರಿಂದ ಹೈಕಮಾಂಡ್ ನಾಯಕರು ಕೆರಳಿ ಕೆಂಡ ಆಗಿರ್ತಕ್ಕಂಥದ್ದು. ಹಿಂದೆನೂ ಕೂಡ ಖರ್ಗೆ ಮತ್ತೆ ರಾಹುಲ್ ಗಾಂಧಿ ಅವರು ಸಿಎಂ ಸಿದ್ದರಾಮಯ್ಯ ಹಾಗೆ DCMಗೆ ಫೋನ್ ಮಾಡಿ ಬಹಳಷ್ಟು ಒಂದು ಅಸಮಾಧಾನ ವ್ಯಕ್ತಪಡಿಸಿದ್ರು. ಜೊತೆಗೆ ಈ ಬಗ್ಗೆ ಎಲ್ಲ ರೀತಿಯ ಒಂದು ವರದಿಯನ್ನ ಕೊಡಿ ಅನ್ನೋ ಒಂದು ಸೂಚನೆಯನ್ನ ಕೊಟ್ಟಿದ್ರು. ಈಗ ದಿಢೀರ್ ಅಂತ ಸಿಎಂ ಸಿದ್ದರಾಮಯ್ಯನವರಿಗೆ ಬುಲಾವ್ ಕೊಟ್ಟಿದ್ದಾರೆ. ನಾಳೆ ಸಿಎಂ ಸಿದ್ದರಾಮಯ್ಯನವರು ದೆಹಲಿಗೆ ಹೋಗಿ ರಾಹುಲ್ ಗಾಂಧಿ ಅವರನ್ನು ಕೂಡ ಭೇಟಿ ಮಾಡಿ ಘಟನೆ ಬಗ್ಗೆ ಸಂಪೂರ್ಣವಾದಂತಹ ಒಂದು ವಿವರಣವನ್ನ ನೀಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ DK ಶಿವಕುಮಾರ್ ಅವರ ಒಂದು ಎಡವಟ್ಟುಗಳ ಬಗ್ಗೆನೂ ಕೂಡ ಬಹಳಷ್ಟು ಮಾತುಗಳು ಕೇಳ್ಪಡ್ತಾ ಇದೆ. ಹೀಗಾಗಿ DK ಶಿವಕುಮಾರ್ ಅವರು ಕೂಡ ಈಗ ದೆಹಲಿಯಲ್ಲಿ ಇದ್ಕೊಂಡು ಹೈಕಮಾಂಡ್ ನಾಯಕರ ಭೇಟಿಗೆ ಮುಂದಾಗ್ತಕ್ಕಂಥ ಒಂದು ಸಾಧ್ಯತೆಯನ್ನು ಕೂಡ ಇರ್ತಕ್ಕಂಥದ್ದು. ಈ ಕಡೆ ಸಿಎಂ ಸಿದ್ದರಾಮಯ್ಯನವರು ಕೂಡ ದಿಢೀರಾಗಿ ದೆಹಲಿ ಪ್ರವಾಸ ಕೈಗೊಳ್ತಾ ಇರ್ತಕ್ಕಂಥದ್ದು. ಈ ಎಲ್ಲ ಒಂದು ವಿಚಾರಗಳನ್ನು ನೋಡಿದ್ರೆ ಸರ್ಕಾರದ ಮಟ್ಟದಲ್ಲಿ ಜೊತೆಗೆ ಸಂಪುಟ ಮಟ್ಟದಲ್ಲೂ ಕೂಡ ಒಂದಷ್ಟು ಅಸಮಾಧಾನ ಹೈಕಮಾಂಡ್ ನಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ದೊಡ್ಡ ಮಟ್ಟದ ಒಂದು ತಲೆದಂಡವನ್ನ ಮಾಡೋದಕ್ಕೆ ಹೈಕಮಾಂಡ್ ನಾಯಕರು ಕೂಡ ಒಂದು ತೀರ್ಮಾನವನ್ನ ಮಾಡ್ತಕ್ಕಂಥ ಸಾಧ್ಯತೆ ಇದೆ. ಯಾಕೆಂದ್ರೆ ಈಗಾಗಲೇ ಗೃಹ ಇಲಾಖೆ ನಿಭಾಯಿಸ್ತಕ್ಕಂಥ ಒಂದು ನಿಟ್ಟಿನಲ್ಲೂ ಕೂಡ ಪರಮೇಶ್ವರ್ ಅವರು ಫೇಲ್ಯೂರ್ ಆಗಿದ್ದಾರೆ ಅನ್ನೋ ಒಂದು ಆರೋಪಗಳು ಕೂಡ ಕೇಳ್ಪಡ್ತಾ ಇದೆ. ರಾಜ್ಯದಲ್ಲಿ ಬಹಳಷ್ಟು ಒಂದು ಘಟನೆಗಳು ನಡೀತಾ ಇದೆ, ಕಾನೂನು ಸುವ್ಯವಸ್ಥೆಗಳು ಕೂಡ ಹಾಳಾಗ್ತಾ ಇರ್ತಕ್ಕಂಥದ್ದು. ಒಂದು ಕಡೆ ಮಂಗಳೂರು ಘಟನೆ, ಈಗ ಇಲ್ಲಿ ಕಾಲ್ತುಳಿತ ಪ್ರಕರಣ, ಹೀಗೆ ಸರ್ಕಾರದಲ್ಲಿ ಏನೆಲ್ಲ ನಡೀತಾ ಇದೆ, ಯಾಕೆ ಇಂಥ ಒಂದು ಘಟನೆಗಳು ಮರುಕಳಿಸ್ತಾ ಇದೆ, ಜೊತೆಗೆ ಕಾನೂನು ಸುವ್ಯವಸ್ಥೆ ಯಾಕೆ ಹಾಳಾಗ್ತಾ ಇದೆ, ಮತ್ತೆ ಪ್ರಮುಖವಾಗಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಪ್ರಕರಣ ಆದ್ರೂ ಕೂಡ ವಿಧಾನಸೌಧದಲ್ಲಿ ನೀವು ಹೇಗೆ ಒಂದು ಕಾರ್ಯಕ್ರಮವನ್ನ ಮಾಡಿದ್ರಿ ಅಂತ ಹೈಕಮಾಂಡ್ ನಾಯಕರು ಗರಂ ಆಗಿರ್ತಕ್ಕಂಥದ್ದು. ಈ ಎಲ್ಲ ಒಂದು ವಿಚಾರಗಳ ಬಗ್ಗೆ ಸಮಗ್ರವಾದಂತಹ ಒಂದು ಮಾಹಿತಿಯನ್ನ ಪಡೆದುಕೊಳ್ಳೋದಕ್ಕೆ ಖುದ್ದು ಸಿಎಂಗೆ ಬುಲಾವ್ ಕೊಟ್ಟಿದ್ದಾರೆ. ಪ್ರಣೋತ್, ಥ್ಯಾಂಕ್ ಯು ಆನಂದ್ ಮಾಹಿತಿಗೆ.